ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹ್ಮ್ ನಾವು ಡಯಾಲಿಸಿಸ್ ಮಾಡ್ಸಕ್ಕೆ ಬಂತು ಬಳ್ಳಾರಿಗೆ ಮಾಡಿಸಿದ್ವಿ. ಹ್ಮ್ ಇಲ್ಲಿ ಪ್ರೋಡ ಮಾಡ್ಸಕ್ಕೆ 2 ತಿಂಗಳಾಯ್ತು. ಹ್ಮ್ 2 ತಿಂಗಳಿಂದ ಹಲವು ಮದ್ದು ಗ್ಲೂಕೋಸ್ ಪೆಟ್ಟಾಗಳು ಎಷ್ಟು ಈಟ ಮಾಡ್ತೀವಿ. ಇವಾಗ ಬರ್ತಾ ಒಂದು ಗ್ಲೂಕೋಸ್ ಬಡ್ಡಿ ಮಾಡ್ತಾರೆ. ಹ್ಮ್ ಇವಾಗ ನಮಗೆ ಕೈ ಕಾಲು ಕಣ್ಣುಗಳೆಲ್ಲ ಉಳ್ಕೊಂಡು ಸಮಸ್ಯೆ ಡಯಾಲಿಸಿಸ್ ಮಾಡ್ಬೇಕಂತ ಇವರು ಇವತ್ತು ಮಾಡ್ತು ನಾಳೆ ಮಾಡ್ತು ಅಂತ 3 ಸಾವಿರ ನೆಗ್ಲೆಕ್ಟ್ ಮಾಡ್ತೀವಿ. ಕಂಪ್ನಿ ಹೋಗೋದ್ರೆ ಇವತ್ತು ಬರೋ ಪೇಷೆಂಟ್ಗಳು ನಾಳೆ ಕಳಿಸ್ತಾರೆ, ನಾಳೆ ಬರೋ ಪೇಷೆಂಟ್ಗಳು ಇವತ್ತು ಕಳಿಸ್ತಾರೆ. ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಡಯಾಲಿಸಿಸ್? ಬಿದ್ದತ್ತ ರೂಮ್ ಸರಿಯಾಗಿಲ್ಲ, POP ಬಿದ್ದತ್ತ ಅಂತ ಹೇಳ್ತಾರೆ. ನೀವು ಎಷ್ಟು ದಿನ ಆಯ್ತು ಡಯಾಲಿಸಿಸ್ ಮಾಡಿಸಿ? 2 ತಿಂಗಳು ಸರ್. ಹ್ಮ್ ಈಗ ಆಸ್ಪತ್ರೆಗೆ ಬರೋಕೆ ಎಷ್ಟು ದಿನ ಆಯ್ತು ಡಯಾಲಿಸಿಸ್? ಡಯಾಲಿಸಿಸ್ ಬರೋಕೆ 2 ತಿಂಗಳು ಸರ್. ಹ್ಮ್ ಈಗ ಎಷ್ಟು ದಿನದಿಂದ ಮಾಡಿಲ್ಲ? 3 ದಿನದಿಂದ ಮಾಡಿಲ್ಲ. 3 ದಿನದಿಂದ. ಈಗೇನು ನಿಮಗೆ ತೊಂದರೆ ಆಗ್ತಾ ಇದೆ? ಈಗ ಕಾಲು ಬಾವು ಬರ್ತಾರೆ. ಹ್ಮ್ ಹೇಳಿದ್ರೆ ಇವತ್ತಿಲ್ಲ ನಾಳೆಲ್ಲ ಇದು ಡಾಕ್ಟರ್ ಮಂಜುನಾಥ್ ಅವ್ರು ಕಂಡ್ರ ನೀವು? ಮಕ್ಕಳು ಕಂಡು ಬಂದಾಗ ಏನು ಹೇಳಿದ್ರಂತೆ? ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಯಾರ. ನಿಮ್ಗೆ ಏನಾಗಿದೆ? ನಮಗೆ ಸೇಮ್ ಅದೇ ಡಯಾಲಿಸಿಸ್ ಮಾಡ್ತೀವಿ. ನಿಮ್ದು ಎಷ್ಟು ದಿನ ಆಯ್ತು ಡಯಾಲಿಸಿಸ್ ಮಾಡಿಸಿ? 2 ತಿಂಗಳು ಆಯ್ತು. ಈಗ ಇನ್ನು ಎಷ್ಟು ದಿನದಿಂದ ಬರ್ತಾ ಇದ್ರಿ? ಈಗ ಮಾಡ್ತಾ ಇಲ್ಲ? ಇನ್ನು ಮನೇಲಿದ್ದ ಮಾಡ್ತಾರೆ ಸರ್. 3 ದಿನ ಆಯ್ತು. ಇದನ್ನೇ ದಿನ ಹಿಂದಕ್ಕೆ ಆಗ್ತದೆ ಯಾರ್ಕೋಸ್ಕರ. ಏನು ನೋಡೋಣ. ಇದರಿಂದ ನಿಮ್ಗೆ ತೊಂದರೆ ಆಗಿದೆ ಈಗ? ಅದೇ ಸರ್, ಈಗ ಆಯಾಸ ಬರ್ತದೆ, ಕಾಲು ಕೈ ಬಾವು ಬರ್ತಾವ. ಹ್ಮ್ ಈ ಬಿಸಿಲು ಕಾಲದಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಇದಾಗ್ತದೆ ಪ್ರಾಬ್ಲಮ್. ಅದಕ್ಕೋಸ್ಕರ ಮಾಡ್ಸಕ್ಕೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.